ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಋಷಿ ಕಿಚನ್. ನಾನು ಇವತ್ತು ಒಂದು ಹೆಲ್ತಿ ಹಾಗೂ ಪ್ರೋಟೀನ್ ಇರುವಂಥ ಈ ದೋಸೆನ ಮಾಡ್ತಾಯಿದ್ದೀನಿ. ಇದನ್ನ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ಪು ಕಡಲೆ ಬೀಜ, 1 ಕಪ್ಪು ಉದ್ದಿನಬೇಳೆ, 1 ಕಪ್ಪು ಕಡಲೆಬೇಳೆ, 1 ಕಪ್ಪು ಹೆಸರು ಕಾಳು ಇದನ್ನೆಲ್ಲ ಸೇಮ್ ಕ್ವಾಂಟಿಟಿಲಿ ತೊಗೊಂಡು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 3 ಅವರ್ಸ್ ನೆನೆಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದನ್ನು ವಾಶ್ ಮಾಡಿ 3 ಅವರ್ಸ್ ಇಟ್ಕೊಂಡ್ಮೇಲೆ ಇದು 3 ಅವರ್ಸ್ ಆದಮೇಲೆ ನಾನು ಇಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಪೇಸ್ಟ್ ನುಣ್ಣಗೆ ಆಗಬೇಕು, ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ರೇಷನ್ ಅಕ್ಕಿನ ತೊಗೊಂಡು ಅದನ್ನು ಕೂಡ ಉನಿ ಹಾಕಿ ಅದನ್ನು ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಸೋಡಾ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನೆಕ್ಸ್ಟ್ ತವಾ ಕಾಯೋಕ್ಕೆ ಇಟ್ಕೊಂಡು ನಾನು ಇಲ್ಲಿ ದೋಸೆನ ಹಾಕ್ತಾಯಿದ್ದೀನಿ. ತುಂಬ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಹಾಗೂ ಹೆಲ್ತಿಯಾಗಿರುವಂಥ ಈ ದೋಸೆ ಕ್ವಿಕ್ಕಾಗಿ ಆಗುತ್ತೆ. ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ. ಇದನ್ನು ಚಟ್ನಿ, ಸಾಂಬಾರು ಇದ್ರ ಜೊತೆ ಕಾಂಬಿನೇಷನ್ ಆಗಿ ನೀವು ತಿನ್ಬೋದು. ಹಾಗೆ ಇದು ತುಂಬಾ ಹೆಲ್ತಿ ಅಂತ ಕೂಡ ಹೇಳ್ಬೋದು. ಮಕ್ಳುಗಳು ಕಾಳುಗಳು ಇದನ್ನೆಲ್ಲ ತಿನ್ನಲ್ಲ ಅಂತ ಹಠ ಮಾಡ್ತಾರೆ ಅಲ್ವಾ, ಅಂಥ ಮಕ್ಕಳಿಗೆ ಈ ಥರ ದೋಸೆ ಟೈಪಲ್ಲಿ ನೀವು ಮಾಡಿಕೊಡ್ಬೋದು ಅಂತ ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಬಾಯ್.